ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ನಿಮಗೆ ನಾನು ಹಂಪಿಯಲ್ಲಿ ಉತ್ಖನನ ನಡೆಸುವಾಗ ಸಿಕ್ಕಿದಂತಹ ಭಗ್ನ ಮೂರ್ತಿಗಳನ್ನು ತೋರಿಸ್ತೀನಿ. ನೋಡಿ ಎಷ್ಟು ಬೇಜಾರಾಗುತ್ತೆ ಅಂತ. ಒಂದು ಮೂರ್ತಿಗೂ ಕೂಡ ಕೈ ಕಾಲು ಎಂತ ಇಲ್ಲ, ಎಲ್ಲ ಕಡ್ದು ಹಾಕಿಬಿಟ್ಟಿದ್ದಾರೆ. ಈ ಕಲ್ಲಿನ ಮೂರ್ತಿಗಳನ್ನು ಬಿಟ್ಟಿಲ್ಲ. ನೋಡಿ ಎಷ್ಟೆಷ್ಟು ಚಂದದ ಮೂರ್ತಿಗಳಿದ್ದಾವೆ. ಒಂದಕ್ಕೆ ಮುಂಡ ಇಲ್ಲ, ಒಂದಕ್ಕೆ ಕೈ ಇಲ್ಲ, ಒಂದಕ್ಕೆ ಕಾಲಿಲ್ಲ. ಇದು ನೋಡಿ ಗಣೇಶನ ಮೂರ್ತಿ. ಇಲ್ಲಿ ನಂದಿಯ ಮೂರ್ತಿಗಳು ತುಂಬ ಇದೆ. ನಂದಿಗೆ ನೋಡಿ ತಲೆ ಇಲ್ಲ. ಈ ನಂದಿ ಮೂರ್ತಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡಿ, ಎಲ್ಲ ನಂದಿಗಳೇ. ನಂದಿಯ ಮೂರ್ತಿ ತುಂಬ ಯಾಕಿದೆ ಅಂತ ಹೇಳಿದರೆ, ಈ ವಿಜಯನಗರದ ಅರಸರು ಶಿವನ ಭಕ್ತರು ಜಾಸ್ತಿ. ಹಾಗಾಗಿ ಎಲ್ಲಿ ನೋಡಿದ್ರಲ್ಲಿ ನಂದಿ ಮೂರ್ತಿಗಳು ಸಿಗ್ತವೆ. ಈ ಮೂರ್ತಿ ನೋಡಿ ಎಷ್ಟು ಚೆಂದಾಗಿದೆ. ಈ ಮೂರ್ತಿ ನೋಡಿ ಯಾವುದೋ ತೀರ್ಥಂಕರನ ಮೂರ್ತಿ ಇರಬೇಕಿದೆ, ಜೈನರದ್ದು. ವಿಜಯನಗರದ ಕಾಲದಲ್ಲಿ ಜೈನರು ಕೂಡ ಇದ್ದರು ತುಂಬ ಸಂಖ್ಯೆಯಲ್ಲಿ. ಇದು ನೋಡಿ ಕಲ್ಲಿನ ಉಬ್ಬು ಶಿಲ್ಪ ಇದೆ. ಇದು ನೋಡಿ ದೇವಿಯ ಮೂರ್ತಿ. ಇದು ನೋಡಿ ಇದಕ್ಕೆ ಮತ್ತು ಇದರ ಒಳಗೆ ಹೋಗಲಿಕ್ಕೆ ಎಂಟ್ರಿ ಟಿಕೆಟ್ ಕೂಡ ಇಲ್ಲ. ಈ ನೋಡಿ ಈ ಮೂರ್ತಿ ನೋಡಿ ಎಷ್ಟು ಭಾರಿ ಚೆನ್ನಾಗಿದೆ. ಇದು ನೋಡಿ ಯಾವುದೋ ದೇವಿದು. ಈ ಮೂರ್ತಿ ನೋಡಿ ಅಮೃತ ಶಿಲೆಯಿಂದ ಕೆತ್ತಿದಾಗೆ ಉಂಟು, ಎಷ್ಟು ಸುಂದರವಾಗಿ ಕೆತ್ತಿದ್ದಾರೆ ಅಂತ. ಇದು ನೋಡಿ ನಂದಿ ಶಿವಲಿಂಗದ ಎದುರುಗಡೆ ಇದೆ. ಇವೆಲ್ಲ ಉಬ್ಬು ಶಿಲ್ಪಗಳು ನೋಡಿ, ಒಂದೇ ಕಲ್ಲಿನಿಂದ ಆಗಿದೆ. ಅಲ್ಲೆಲ್ಲ ಶಿವಲಿಂಗಗಳು ಎಷ್ಟಿದ್ದಾವೆ ನೋಡಿ. ಇವೆಲ್ಲ ವೀರಗಲ್ಲುಗಳು. ಇದು ನೋಡಿ ನಂದಿಗೆ ತಲೆಯೇ ಇಲ್ಲ. ಆ ಕಾಲದಲ್ಲಿ ಎಷ್ಟು ಶಿಲ್ಪಿಗಳಿದ್ದರೆ ಏನೋ ಮಾರ್ರೆ, ಎಷ್ಟು ಕಲ್ಲಿನಿಂದೆಲ್ಲ ಮಾಡಿದ್ದಾರೆ. ನೋಡಿದ್ರೆ ಶಿವಲಿಂಗಗಳ ಕಾಣ್ತದೆ ನೋಡಿ. ಇದು ನೋಡಿ ಗಣಪತಿ. ಇದು ನೋಡಿ ಗಣೇಶನ ಉಬ್ಬು ಶಿಲ್ಪ. ಇದು ಅವೆಲ್ಲ ಶಿವಲಿಂಗಗಳು ಎಲ್ಲ ಸೈಡಲ್ಲಿ ಇಟ್ಟಿದ್ದಾರೆ. ಇದು ನೋಡಿ ಯಾವುದೋ ದೇವಿದ್ದು. ಇದು ಕೂಡ ಹಾಗೆ ವೀರಗಲ್ಲುಗಳಿದೆ. ಇವೆಲ್ಲ ಹಂಪಿಯಲ್ಲಿ ತುಂಬ ಸಿಗ್ತಾವಂತೆ. ಇನ್ನೂ ಕೂಡ ಉತ್ಖನನ ಮಾಡಲಿಕ್ಕೆ ಹೋದರೆ ರಾಶಿಗಟ್ಟಲೆ ಸಿಗ್ತಾವಂತೆ, ಅಷ್ಟೆಲ್ಲ ಇದೆ ಇಲ್ಲಿ. ಆದರೆ ಇಲ್ಲಿಯ ಜನಗಳಾದ್ರ ಮೇಲೆ ಮನೆಯೆಲ್ಲ ಕಟ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟಿದ್ದಾರೆ. ಜನರಿಗೆ ಸ್ವಲ್ಪ ಜಾಗ್ರತೆ ಇಲ್ಲ. ಇದು ನೋಡಿ ರುಂಡವೇ ಇಲ್ಲ. ಇದು ಶಿಲಾಶಾಸನ. ಇದು ಹಳೆಗನ್ನಡದಲ್ಲಿ ಉಂಟು. ನಮಗೆಲ್ಲ ಓದಲಿಕ್ಕೆ ಬರಲ್ಲ, ಕನ್ನಡ ಓದೋದೇ ಕಷ್ಟದಲ್ಲಿ, ಇನ್ನು ಹಳೆಗನ್ನಡ ಹೇಗೆ ಓದೋಣ ಅಲ್ವಾ. ಇದು ನೋಡಿ ದೇವಿಯ ಮೂರ್ತಿ. ಇದು ಕೂಡ ಉಬ್ಬು ಶಿಲ್ಪ. ಇದು ನೋಡಿ ಜೈನ ತೀರ್ಥಂಕರ. ಇದು ಮೂರ್ತಿ ತುಂಬ ಚೆನ್ನಾಗಿದೆ, ಏನು ಭಗ್ನಗೊಂಡಿಲ್ಲ. ಇದು ಕೂಡ ಜೈನ ತೀರ್ಥಂಕರ ಮೂರ್ತಿ, ಚೆನ್ನಾಗಿದೆ, ಯಾವುದೇ ವಿರೂಪಗೊಂಡಿಲ್ಲ. ಇದು ನೋಡಿ ಗಣೇಶ. ಇದು ಕೂಡ ಚೆನ್ನಾಗಿದೆ. ದೇವಿ. ಇದು ನೋಡಿ ಯಾರ ಮೂರ್ತಿ ಅಂತ ಹೇಳೋಕ್ಕಾಗಲ್ಲ, ಯಾರ್ದೋ ಇರ್ಬೋದು, ಮಧ್ವಾಚಾರ್ಯರು, ಯಾರ್ದು ತಲೆನೇ ಇಲ್ಲ ಅದಕ್ಕೆ. ನಂದಿ. ಇದು ನೋಡಿ ವಿಷ್ಣು ಅನಂತ ಶಯನ ಮೂರ್ತಿ ನೋಡಿ ಮಲಗಿಕೊಂಡಿರೋದು ಎಷ್ಟು ಚೆನ್ನಾಗಿದೆ. ಇದು ನೋಡಿ ಯಾವುದೇ ಅಂತ ಹೇಳೋಕ್ಕಾಗಲ್ಲ, ಅದು ಗಣೇಶ ಇರಬೇಕದು. ಇದು ವಿಷ್ಣು ಹಾವು ನೋಡಿ ಹೆಡೆ. ಇದು ಕೂಡ ಹಾಗೆ ಯಾವುದೋ ವೀರಗಲ್ಲು ಇರಬೇಕಿತ್ತು. ಉಬ್ಬು ಶಿಲ್ಪಗಳಿವೆಲ್ಲ. ಇವೆಲ್ಲ ವೀರಗಲ್ಲುಗಳು. ಮೇಲ್ಗಡೆ ನೋಡಿ ಸೂರ್ಯ, ಚಂದ್ರ, ಮತ್ತು ವಿಜಯನಗರದ ವರಾಹ ಲಾಂಛನ ಎಲ್ಲ ಇದೆ. ಯಾವುದೋ ಮಹಿಳೆದ್ದು, ಆಗಿನ ಕಾಲದ ಮಹಿಳೆ ಹೇಗಿರ್ತಾರೆ ಅಂತ ತೋರಿಸ್ತಾ ಇದ್ದಾರೆ ಚಿತ್ರಗಳಲ್ಲಿ. ಉಬ್ಬು ಶಿಲ್ಪ. ಇದು ನೋಡಿ ರುಂಡವೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಕೂಡ ಶಾಸನ. ನಂದಿ ತಲೆ ಇಲ್ಲ. ಇದು ಕೂಡ ನಂದಿ. ಇದು ಕೂಡ ನಂದಿ ಚೆನ್ನಾಗಿದೆ. ಇದಕ್ಕೆ ತಲೆ ಇಲ್ಲ ನಂದಿಗೆ. ಇದು ನಂದಿನಿ. ನಂದಿಯ ಮೂರ್ತಿಗಳು ಬೇಕಾದಷ್ಟಿವೆ. ಇದು ನೋಡಿ, ಇದು ಒಂದೇ ಕಲ್ಲಲ್ಲಿ ಕುದುರೆ, ಒಂಟೆ, ಆನೆ ಎಲ್ಲ ಕೆತ್ತಿದ್ದಾರೆ. ಇವೆಲ್ಲ ವೀರಗಲ್ಲುಗಳು.
ಇಲ್ಲಿ ಅವ್ರದ್ದು ದೇವ್ರದ್ದು ವಿಷ್ಣು ಇರಬೇಕು. ಇದು ನೋಡಿ ಅವರ ಅರಸರ ಕಿರೀಟ ಆ ಶೈಲಿಯಲ್ಲೇ ಇತ್ತು. ಇದು ನೋಡಿ 9 ಹೆಡೆಯ ಸರ್ಪ. ಇದು ವೀರಗಲ್ಲುಗಳಿವೆಲ್ಲ, ಉಬ್ಬು ಶಿಲ್ಪಗಳಿವೆಲ್ಲ. ಈ ಮೂರ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಇದರದ್ದು ನೋಡಿ ರುಂಡ ಇಲ್ಲ, ಇದು ಕೂಡ ಚೆನ್ನಾಗಿದೆ ಮೂರ್ತಿ. ಇದು ಎಲ್ಲ ಏನು ಭಗ್ನಗೊಂಡಿಲ್ಲ. ಯಾವುದೇ ದೇವಿ ನೋಡಿ. ಇದು ನೋಡಿ ಗಣಪತಿ. ಈ ಗಣಪತಿ ನೋಡಿ, ಇದು ನೋಡಿ ಗಣಪತಿಯ ಮೂರ್ತಿ ಕೂಡ ತುಂಬ ಇದೆ. ಇದು ಕೂಡ ಗಣಪತಿ. ಇದು ನೋಡಿ 3 ಲಿಂಗಗಳು, ಮೇಲಿಂದ 5 ಲಿಂಗ, ಪಂಚಲಿಂಗಗಳು. ಇದು ನೋಡಿ ರುಂಡನೇ ಇಲ್ಲ ಇದಕ್ಕೆ, ಈ ಮೂರ್ತಿಗೆ. ಇದು ಗೋಪುರದ್ದು. ಖಾಲಿ ರುಂಡ ಇದೆ, ಮುಂಡ ಇಲ್ಲ. ಇದು ನಂದಿ, ರುಂಡ ಇಲ್ಲ. ಇದು ನೋಡಿ ಆಂಜನೇಯ, ಹನುಮಂತ. ಇದು ನೋಡಿ ವೀರಗಲ್ಲು, ಇದು ವೀರಗಲ್ಲು. ಇಲ್ಲಿಗೆ ಎಲ್ಲ ಮುಕ್ತಾಯಗೊಂಡಿತು. ಹಂಪಿಗೆ ಹೋದವರು ಇಲ್ಲಿಗೆ ಭೇಟಿ ಕೊಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ